ಜಗಳ ಮಾಡಿದ್ರೆ ನಮಗೆಲ್ಲ ಬಾಡಿ ಓನ್ ಕ್ಯಾಮ್ರಾಸ್ ಇದೆ, ಮತ್ತೆ ನಮ್ಮದೇ ಆದಂತ ಕ್ಯಾಮ್ರಾಸ್ ಇದಾವೆ. ಪ್ರತಿಯೊಂದು ಆಟೋ ಲಿಫ್ಟ್ ಮಾಡ್ಬೇಕಂದ್ರೂ ಕೂಡ ತಗೋಬರ್ಬೇಕಂದ್ರೂ ಕೂಡ ನಾವು ವಿಡಿಯೋ ಮಾಡ್ಕೊಂತೀವಿ. ತಾವು ಏನೇ ಅಲಿಗೇಷನ್ ಮಾಡಿದ್ರು, ತಾವೇನಾದ್ರೂ ಆ ರೀತಿ ಜಗಳ ಮಾಡಿದ್ರೆ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗುವುದು. ಇದೊಂದು ಮನವಿ, ವಾರ್ನಿಂಗ್ तमाम मेरे ऑटो भाइयों को सबको। आज हमारे गाड़ियाँ सब ऑटो पकड़ को लगभग 70-80 गाड़ी अंदर डाले थे, तो हमारे गाड़ियाँ सीज करने के पे कर रहे थे। तो हमने अभी कल से ये बोल रहे हैं कि कल एसपी साहब ने कल लास्ट वार्निंग दिया है, कल से कोई बीच में गाड़ी को ठहरा करके सीट भरेगा, तो कोई ट्रैफिक का कुछ उल्लंघन करेगा तो उनको कल परसों से उनको कोर्ट से फाइन पड़ता है और कोर्ट गाड़ी सीज करता है। तो इसीलिए कल से आप सुधर जाइए। और अभी हमारा तो फाइन डाल को हमको छोड़ रहे हैं, लास्ट वार्निंग दे रहे हैं, कल से तुमको फाइन पड़ता है, तो कल से सुधर जाइए, इतना ही मेरा। जो भी आज हमारे साथ हुआ, अपना अनुभव हुआ है, आइंदा तुम्हें भी नको करो कौन भी ऐसा। हमारे साथ जो भी गलती हुई है वो हम ये अफसोस करते हैं कि जो भी तुम ना राबने करेंगे तो पाली में लगा के राब सकते हैं। भले ही तुम्हें 100 रुपये कम राबो कर, पाली में लाइन लगा के मारो, सबको बहुत तकलीफ हो रही है। जो भी करना है तुम करो। जो भी आज साहब अपना छोटे सो है, उनके साहब के मेहरबानी से जो अभी हमने छोड़ा है वो बहुत शुक्र अदा है ऊपर वाले का कि इन्हों हमने सब जने छोड़े। ಪಾರ್ಕಿಂಗ್ ಒಳಗೆ ಗಾಡಿ ತರ್ಬಿದ್ದೇವ್ರಿ, ಅವರು ಗಾಡಿ ಬಂದಾಗ ಹಿಡಿದ್ರು ನಾವು ಮುಂಜಾನೆ ಹಿಡಿದ ಬಂದ ಇಲ್ಲಿ ನಿಂತೇವ್ರಿ. ಅವರು ಎಲ್ಲಿ ನಾವು ಪಾರ್ಕಿಂಗ್ ಒಳಗೆ ಗಾಡಿ ತರಬೇಡ್ರಿ, ತರಬಿದ್ರು ಎಸ್ ಪಿ ಸಾಹೇಬ್ರೆ ಗಾಡಿ ಸೀಜ್ ಮಾಡ್ತೀನಂತ ಅಂದಾರ್ರಿ ಅವರು. ಅದು ಮಾಡಿದ್ರು ಮತ್ತೆ ಹಿಂದಿಗಿಡ್ಸಿ ನೀ ಹತ್ತಕಿರಿನ ಪಡ್ಕೋಬೇಡ್ರಿ, ನಿಮ್ಮ ಪಾಳ್ಯದ ಮ್ಯಾಗ ಗಾಡಿ ತುಂಬ್ಕೊಂಡು 100 ರೂಪಾಯಿ ಕಡಿಮೆ ಆದ್ರೆ ಆಗವಲ್ದಕ್ಕೆ ಖರೆ ಒಬ್ಬರಿಗೊಬ್ರ ಇದು ಮಾಡ್ಕೊಂಡ ಹೋಗ್ರಿಪ್ಪ. ವಿಜಯಪುರ ಒಳಗೆ ಎಲ್ಲರೂ ಒಂದು ಗ್ರೂಪ್ ಆಗಿ, ಒಂದು ಒಗ್ಗಟ್ಟಾಗಿ, ಒಂದು ಯೂನಿಯन तैयार ಮಾಡ್ಕೋಬೇಕು, ಒಂದು ताकत इरಬೇಕಂತ। देखो फोन भी ऑटो वाले अभी हमारे एक बार छोड़ी ले, सर का बहुत बड़ा शुक्रिया, और ये सर का भी बहुत बड़ा, उन्होंने भी हमारे हफ्ते सुबह तक ठहरे थे, उन्होंने भी हमारे को अभी तक ठहरे है। फोन भी ऑटो वाले रहने सीधा फॉलो करो, थोड़ा डिस्कशन करो, थोड़ा अच्छा रखो। बोल रहे सर अब लास्ट बारी ने ಕೋರ್ಟ್ ಕೋ ಇವತ್ತು 10 ಗಂಟೆಯಿಂದ ಇಲ್ಲಿವರೆಗೂ 8-9 ಆಗಿದೆ ಟೈಮ್ ಆಲ್ರೆಡಿ. ಬಟ್ ನಮ್ಮ ಗಾಡಿ ಎದಕ್ಕೆ ಸೀಸ್ ಮಾಡ ಅಂದ್ರೆ ನೋ ಪಾರ್ಕಿಂಗ್, ಮತ್ತೆ ಲೈನಲ್ಲಿ ಇರಲ್ಲ, ಆ ಕಡೆ ಈ ಕಡೆ ಎಲ್ಲ ಕಡೆನೂ ಗಾಡಿ ನಿಲ್ಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇವತ್ತು SP ಸರ್ಗೆ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಕೇಳ್ತಾ ಇರ್ಲಿಲ್ಲ. ಬಟ್ ಏನೋ ನಮ್ಮ ಗುರುಜಿಯಿಂದ ನಾವು ಓಕೆ ಆಯ್ತು. SP ಸಾಹೇಬ್ರ ಗಾಡಿಗೆ ಅಡ್ಡು ಬಂದ ಟ್ರಾಫಿಕ್ ಜಾಮ್ ಮಾಡಿದ ಕಾರಣಕ್ಕಾಗಿ SP ಸಾಹೇಬ್ರು ಇವರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ರು. ಆ ಸಂದರ್ಭದಿಂದ ಎಲ್ಲರೂ ಟ್ರಾಫಿಕ್ ಪೊಲೀಸ್ದವರು ಗಾಡಿ ತಂದು ನಿಂದಿಸಿದ್ರು. ಏನಂತಂದ್ರೆ ಇವತ್ತು ಇವರಿಗೆ ವಾರ್ನಿಂಗ್ ಮಾಡಿ ಒಂದು ಪೆನಲ್ಟಿ ಹಾಕಿ ಗಾಡಿಯನ್ನು ರಿಲೀಸ್ ಮಾಡತ್ತಾರ. ಮತ್ತು ಒಂದು ಪಬ್ಲಿಕ್ ಅವೇರ್ನೆಸ್ ನಮ್ಮ ಸಲುವಾಗಿ ಬಿಜಾಪುರ ಸಿಟಿ ಒಳಗೆ ಎಷ್ಟು ಆಟೋ ರಿಕ್ಷಾದವ್ರು ಅದಾರ ಅವ್ರಿಗೆ ಒಂದು ಅವೇರ್ನೆಸ್ ಮಾತನ್ನು ಹೇಳ್ಯಾರ. ಏನಂದ್ರೆ ನಾಳೆದಿಂದ ಯಾರು ಆಟೋ ರಿಕ್ಷಾದವರು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಈ ರೀತಿ ತಪ್ಪು ಮಾಡಿದ್ರೆ ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ದಿಂದ ಪೆನಲ್ಟಿ ಆಗಲ್ಲ, ಸೀದಾ ಕೋರ್ಟ್ದಿಂದ ಪೆನಲ್ಟಿ ತುಂಬಬೇಕಾಗ್ತದ. ಮತ್ತು 1 ವಾರ 15 ದಿವಸ ತನಕ ಗಾಡಿ ಸೀಜ್ ಆಗ್ತದೆ. ಎಲ್ಲ ನಿಮ್ಗೆ ಗೊತ್ತಿದೆ, ಆಟೋ ಚಾಲಕರ ಮೇಲೆ, ಆಟೋಗಳ ಮೇಲೆ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಇವತ್ತು ಕೈಗೊಂಡಿದ್ವಿ ನಮ್ಮ SP ಸಾಹೇಬರ ನೇತೃತ್ವದಲ್ಲಿ. ನಮ್ಮ ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತೆ ನಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸ್ ಇಂದ ಈ ಮೂಲಕ ಒಂದು ಮೆಸೇಜ್ ಹೇಳೋದೇನೆಂದ್ರೆ, ನಿಮ್ಗೆಲ್ಲ ಗೊತ್ತಿದೆ ಜನರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದರ್ ಮೋಟರ್ ವೆಹಿಕಲ್ಸ್ ಅವ್ರಿಗಂತ. ಅದಕ್ಕಾಗಿ ಎಲ್ಲಂದ್ರಲ್ಲೆಲ್ಲ ಆಟೋಸ್ ನಿಲ್ಲಿಸ್ತಾ ಇದ್ರಿ, ನೋ ಪಾರ್ಕಿಂಗ್ ಕಡೆ ಎಲ್ಲ ಆಟೋ ನಿಲ್ಲಿಸ್ತಾ ಇದ್ರಿ, ಸರ್ಕಲ್ಗಳಲ್ಲಿ ನಿಲ್ಲಿಸ್ತಾ ಇದ್ರಿ, ಮತ್ತೆ ನೀವು ಎಲ್ಲ ಇಷ್ಟ ಬಂದಿದ್ದ ಕಡೆ ಪಿಕ್ ಮಾಡ್ತಾ ಇದ್ರಿ, ಇಷ್ಟ ಬಂದಿದ್ದ ಕಡೆ ಡ್ರಾಪ್ ಮಾಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ಸುಮಾರು 75ರಿಂದ 80 ಆಟೋಗಳನ್ನ ಇವತ್ತೆಲ್ಲ ಸೀಸ್ ಮಾಡಿದೀವಿ. ಸೀಸ್ ಮಾಡಿ ಈ ಮೂಲಕ ತಮಗೆ ಮೆಸೇಜ್ ಕೊಡೋದೇನೆಂದ್ರೆ, ಇನ್ನು ನಾಳೆಯಿಂದ ಎಲ್ಲ ಕೋರ್ಟ್ಗೆ ನಾವು ಕಳಿಸ್ಕೊಡ್ತೀವಿ. ಯಾವುದೇ ಕಾರಣಕ್ಕೂ ರಸ್ತೆಯ ಮಧ್ಯಭಾಗದಲ್ಲಿ ಆಗಲಿ, ಜಂಕ್ಷನ್ಸ್ ಹತ್ರ ಆಗಲಿ, ಮತ್ತೆ ನೋ ಪಾರ್ಕಿಂಗ್ ಪ್ಲೇಸಲ್ಲಿ ಆಗಲಿ ಎಲ್ಲೂ ಸಹ ತಮ್ಮ ಆಟೋಗಳನ್ನು ನಿಲ್ಲಿಸಬಾರ್ದು. ಎಲ್ಲಿ ತಮಗೆ ನಿಗದಿಪಡಿಸಿದಂಥ ಜಾಗ ಇದೆ ಜಂಕ್ಷನ್ಸ್ ಬಿಟ್ಟು ಸ್ವಲ್ಪ ದೂರಕ್ಕೆ ಸಿಂಗಲ್ ಲೈನ್ ಫಾಲೋ ಮಾಡಬೇಕು, ಸಿಂಗಲ್ ಲೈನಲ್ಲಿ ಹಾಕಬೇಕು. ಡಬಲ್ ಲೈನು ಮತ್ತು ಟ್ರಿಬಲ್ ಲೈನ್ ಮಾಡಿದರೆ ಮತ್ತು ಅದಕ್ಕೂ ಇನ್ನೂ ಹೆಚ್ಚಿನಂಥ ದಂಡ ಆಗ್ತದೆ, ಮತ್ತು ಎಲ್ಲನೂ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರೂ ಸಹ ಇದು ರಸ್ತೆ ನಿಯಮಗಳನ್ನು ಪಾಲನೆ ಕಡ್ಡಾಯವಾಗಿ ಮಾಡಲೇಬೇಕು. ಮತ್ತು ಇತರೆ ಆಟೋ ಚಾಲಕರಿಗೂ ಸಹ ತಾವು ತಿಳುವಳಿಕೆಯನ್ನು ಕೊಡೋ ಮುಖಾಂತರ ನಮ್ಮ ಸಂಚಾರ ಸುಗಮ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ
ಎಲ್ಲರೂ ಸಹ ಸಹಕಾರ ಕೊಡಬೇಕು ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೀವಿ. ಇದನ್ನ ಕಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಮತ್ತೆ ತಮಗೆ 1 to double ಪೆನಾಲ್ಟಿ ಆಗೋ ಜೊತೆಗೆ ಎಲ್ಲನೂ ಸಹ ಎಲ್ಲ ಆಟೋಗಳನ್ನು ಸಹ ಕೋರ್ಟ್ಗೆ ಕಳಿಸ್ಕೊಡ್ತೀವಿ. ಇದನ್ನ ಪ್ರತಿಯೊಬ್ಬ ಇತರೆ ಆಟೋ ಚಾಲಕರಿಗೂ ಸಹ ತಾವು ಇದನ್ನ ತಿಳಿಸ್ಬೇಕು, ಕಡ್ಡಾಯವಾಗಿ ತಿಳಿಸ್ಬೇಕು. ಇದೆಲ್ಲ ಜವಾಬ್ದಾರಿ ನಿಮ್ಮದೇ ಆಗಿದೆ. ನೀವು ಎಷ್ಟು ಶಿಸ್ತಾಗಿ ನೀವು ಮಾಡ್ಕೊಂಡು ಹೋಗ್ತೀವಿ ಅಷ್ಟು ಶಿಸ್ತಾಗಿ ಸಂಚಾರ ವ್ಯವಸ್ಥೆ ಸುಗಮವಾಗಿರ್ತದೆ. ಮತ್ತು ಅದರಿಂದ ನಿಮಗೂ ಸಹ ಒಳ್ಳೆ ಹೆಸರು ಬರ್ತದೆ. ಇತರೆ ಆಟೋ ಚಾಲಕರು ಸಹ ನೀವು ಮಾಹಿತಿಯನ್ನು ಕೊಡಬೇಕು. ಥ್ಯಾಂಕ್ ಯು ಸರ್. ನಿಮ್ ಟಾರ್ಗೆಟ್ ಏನಿದೆ ಸರ್? ಏನ್ ಮಾಡ್ಬೇಕಂತ ಹೇಳಿ? ನಮ್ಮ ಟಾರ್ಗೆಟ್ ಏನಿಲ್ಲ, ವಿಜಯಪುರ ನಗರದಲ್ಲಿ ಸಂಚಾರ ಸುವ್ಯವಸ್ಥೆ ಸುಗಮವಾಗಿರ್ಬೇಕು. ಯಾವುದೇ ಕಾರಣಕ್ಕೂ ಪಾದಚಾರಿಗಳಿಗಾಗಲಿ ಇತರ ಮೋಟರ್ ವಾಹನ ಸವಾರರಿಗೆ ತೊಂದರೆ ಆಗಬಾರ್ದು. ಇವರು ಎಲ್ಲೆಂದರಲ್ಲಿ ನಿಲ್ಲಿಸೋದ್ರಿಂದ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ. ಅದಕ್ಕಾಗಿ ಇವರು ಸ್ವಲ್ಪ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಬಹಳಷ್ಟು ಸಂಚಾರ ವ್ಯವಸ್ಥೆಗೆ ಬಹಳ ಒಳ್ಳೇದಾಗ್ತದೆ. ಮತ್ತೆ ಇದು ಇವ್ರಿಗೂ ಸಹ ಒಳ್ಳೆ ಹೆಸರು ಬರ್ತದೆ, ಆಟೋ ಚಾಲಕರಿಗೂ ಸಹ. ಸರ್, ಈಗ ಪೊಲೀಸ್ ಅವರಿಗೂ ವಾದ ಹಾಕ್ತಾರೆ ಮತ್ತು ಅವ್ರಿಗೆ ಜೊತೆ ಜಗಳ ಮಾಡೋದು ಮಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಏನ್ ಆಕ್ಷನ್ ಇರ್ಬೋದು? ಜಗಳ ಮಾಡಿದ್ರೆ ನಮ್ಗೆಲ್ಲ ಬಾಡಿ ಓನ್ ಕ್ಯಾಮ್ರಾಸ್ ಇದೆ, ಮತ್ತೆ ನಮ್ಮದೇ ಆದಂತ ಕ್ಯಾಮ್ರಾಸ್ ಇದಾವೆ. ಪ್ರತಿಯೊಂದು ಆಟೋ ಲಿಫ್ಟ್ ಮಾಡ್ಬೇಕಂದ್ರೂ ಕೂಡ ತಗೋಬರ್ಬೇಕಂದ್ರೂ ಕೂಡ ನಾವು ವಿಡಿಯೋ ಮಾಡ್ಕೊಂತೀವಿ. ತಾವು ಏನೇ ಅಲಿಗೇಷನ್ ಮಾಡಿದ್ರು, ತಾವೇನಾದ್ರೂ ಆ ರೀತಿ ಜಗಳ ಮಾಡಿದ್ರೆ ಕಾನೂನುಬದ್ಧವಾಗಿ ಅವರ ವಿರುದ್ಧ ಕ್ರಮವನ್ನ ಜರುಗಿಸಲಾಗುವುದು. ಇವತ್ತು ದಿವಸ ಸಂಚಾರಿ ಪೊಲೀಸ್ ಸ್ಟೇಷನ್ ವತಿಯಿಂದ ಆಟೋ ಚಾಲಕರಿಗೆ ಅವರು ಯಾರು ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಸ್ಟೇಷನ್ದಲ್ಲಿ ತಂದು ಆಟೋಗಳನ್ನು ಹಚ್ಚಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಟೈಪ್ ಮಾಡಬಾರ್ದು ಅಂತೇಳಿ SP ಸಾಹೇಬರು ಹೇಳಿದ್ದಾರೆ. ಅವರ ಆದೇಶ ಮೇರೆಗೆ ಇವತ್ತು ಮುಂದಿನ ದಿನಗಳಲ್ಲಿ ನಾವು ಮಾಡೋದು ಅಂತೇಳಿ ಕಡ್ಡಾಯವಾಗಿ ಆಟೋ ಚಾಲಕರು ಎಲ್ಲರಿಗೆ ಸಾರ್ವಜನಿಕ ಒಳ್ಳೆಯದಾಗು ಮಾಡುತ್ತೇವೆ ಸರ್ ಅಂತೇಳಿ ಒಪ್ಕೊಂಡಾಗ ಅವರಿಗೆ ಸಾಹೇಬರ ಆದೇಶ ಮೇರೆಗೆ ಇವತ್ತು ದಂಡ ಮಾಡಿ ಬಿಡಲಾಗಿದೆ. ಮುಂದಿನ ದಿನಗಳಲ್ಲಿ ನಾಳೆ ಒಂದಿನ ಎಲ್ಲರೂ ಅವೇರ್ನೆಸ್ ಮಾಡಬೇಕು. ಆಟೋ ಚಾಲಕರಿಗೆ ಎಲ್ಲರೂ ಇವತ್ತು ಆಗಿದ SP ಸರ್ ಹೇಳಿದ ಆದೇಶ ಪ್ರಕಾರ ಇದೇನು ಹೇಳಿದ್ದಾರೆ ಎಲ್ಲ ನಿಮ್ಮ ಆಟೋ ಚಾಲಕರಿಗೆ ತಿಳಿಸ್ಬೇಕು. ನಾಳೆಗೆ ಒಂದಿನ ಎಲ್ಲರೂ ಅವೇರ್ನೆಸ್ ಮಾಡ್ಬೇಕು. ಆಟೋ ಚಾಲಕರು ನಾವು ಮಾಡ್ತೇವೆ. ನೆಕ್ಸ್ಟ್ ಆ ಟೈಪ್ ಆದ್ರೆ ನಾವು ಗಾಡಿ ಕೋರ್ಟ್ ನೋಟಿಸ್ ಕೊಟ್ಟು ಕೋರ್ಟಿಗೆ ಕಳಿಸ್ತೇವೆ. ಈ ಎಲ್ಲ ಆಟೋ ಚಾಲಕರಿಗೆ ಟ್ರಾಫಿಕ್ ಪೊಲೀಸ್ ವತಿಯಿಂದ ಮನವಿ. ಸರ್, ಬರೀ ನಿಮ್ದು ಒಂದೇ ಫೋಕಸ್ ಇದೆ, ಡಿಸಿಪ್ಲಿನ್ ಆಗ್ಬೇಕು. ಡಿಸಿಪ್ಲಿನ್ ಸಾರ್ವಜನಿಕ ಒಳ್ಳೇದಾಗಬೇಕು. ನೀವು ಬಸ್ ಹೋಗಲಿ, ಬಸ್ಸಿನ ಮುಂದೆ ಅಡ್ಡ ಹೋಗಿ ಗಾಡಿ ತರಬೇತಿ ಸೀಟ್ ತಗೋ ಕೆಲಸ ಆಗ್ಬಾರ್ದು. ಆಟೋ ಚಾಲಕರು ನೀವು ಮಾಡೋ ತಪ್ಪಿಗೆ ಬೇರೆ ಅಮಾಯಕರಿಗೆ ಏನೂ ಆಗ್ಬಾರ್ದು ನಮ್ಮದು ಉದ್ದೇಶ. ಇಡೀ ನಮ್ಮ ಟ್ರಾಫಿಕ್ ಪೊಲೀಸ್ ವತಿಯಿಂದ ಇದೊಂದು ಒಳ್ಳೆ ಕೆಲಸ ಮಾಡಿ ನೀವು ಮಾದರಿಯಾಗಿ ಬಿಜಾಪುರಕ್ಕೆ ಸಂಚಾರಿ ರೂಲ್ಸ್ ಅನ್ನು ಪಾಲನೆ ಮಾಡಬೇಕು. ಇದೊಂದು ಪೊಲೀಸರು, ಟ್ರಾಫಿಕ್ ಪೊಲೀಸರು, ನೀವು ಪೊಲೀಸರು ಇದ್ದಂಗೆ ನೀವು ಅದನ್ನ ಮಾದರಿ ಪೊಲೀಸ್ ಠಾಣೆ ಬಿಜಾಪುರ ಅಂತೇಳಿ ಎಲ್ಲರೂ ಮಾಡಿಕಿಸಿನ ತೋರ್ಸೋಣ ಅಂತೇಳಿ ನಮ್ಮದು ಒಂದು ಮನವಿ. ಈಗ ಟ್ರಾಫಿಕ್ ಪೊಲೀಸ್ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕಿದ್ದಾರೆ ಚಲೋ ಒಂದು ವಿಜಯಪುರ ಆಗ್ಬೇಕಂತ ಹೇಳಿ. ನೀವು ಕಷ್ಟ ಮಾಡ್ಲಿಕ್ಕಿದ್ದೀರಿ. ಆ ಕಷ್ಟದ ನೀವು ಎಷ್ಟು ಮಾಡಿರಲ್ಲ, ಅದರಿಂದ ನಿಮಗೆ ಏನ್ ಅನಿಸ್ತೈತಿ? ವಿಜಯಪುರ ಎಷ್ಟು ಸುಧಾರಣೆ ಆಗಿದೆ ಅಂತ ಹೇಳಿ ಹಂತವಾಗಿ ಮಾಡ್ತಾ ಇದ್ದೇವೆ. ಅವರು ನಮಗೆ ಆಟೋ ಚಾಲಕರು ನಮ್ಮ ಜೋಡಿ ಸಾಥ್ ಕೊಟ್ಟು ಸಾರ್ವಜನಿಕ ಒಳ್ಳೇದಾಗಬೇಕು ಅನ್ನೋದು ಅವರು ತಲೆ ಬರ್ಬೇಕು. ನಾವು ತರುವೊಂದು ದಿವಸ ಬೆಳಗ್ಗೆ ಬಂದವ್ರು 2 ತನ ಒದರಾಡಿ ಅವ್ರ ಜೋಡಿ ಕಿರಿಕಿರಿ ಮಾಡ್ಕೊಳಕ್ಕಿಂತ ನಾವು ತಪ್ಪು ಮಾಡಬಾರ್ದಪ್ಪ ಅನ್ನೋದು ಅವ್ರ ಕಡೆ ಅವೇರ್ನೆಸ್ ಬರಬೇಕು. ನಮ್ಮ ಸಿಬ್ಬಂದಿ ಏನಂದ್ರೆ ನೆಕ್ಸ್ಟ್ ನೀವು ಹೇಳಿದ್ರಿ ಸಾಹೇಬ್ರು ಹೇಳಿದ ಪ್ರಕಾರ ನಾಳೆಗೆ ಒಂದಿನ ನೆಕ್ಸ್ಟ್ ನಾಡ್ದು ಮಾತ್ರ ಕೋರ್ಟ್ ನೋಟಿಸಿ ಕೊಡು. ಯಾರು ರಸ್ತೆ ಅಡಚಣೆ ಮಾಡ್ತಾನ ರೋಡ್ದಲ್ಲಿ ನಿಂತು ಸೀಟ್ ತುಂಬುದು ಅಲ್ಲಿ ನಿಮ್ಗೆ ಏನು ಸಾಹೇಬ್ ಹೇಳ್ಯಾರ ಆಗಲೇ ಅದ್ರ ಪ್ರಕಾರ ನಿಮ್ಮ ಲೈನ್ ಸಿಡಿ ಬಂದು ಸೀಟ್ ಅಲ್ಲಿ ಹಚ್ಕೊಂಡು ನೀವು ಸೀದಾ ಎಲ್ಲಿ ಸ್ಟಾಪ್ ಆ ಸ್ಟಾಪಿಗೆ ತರಬೇಕು. ನಡ್ಬೇಕು ಯಾರ ಕೈ ಮಾಡಿದ್ರ ಗಪ್ಪನ್ ತರವಿ. ವಯಸ್ಸಾದವರು ರೋಡಿಗೆ ಅಡ್ಡ ಬರುವುದರಿಂದ ಯಾವುದೇ ಅಪಘಾತ ಮಾಡಲಾರದೆ ತಾವು ಮಾದರಿಯಾಗಿ ನೀವು ನಮ್ಮ ಸಹಕರಿಸಿದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ಬರಲಿ. ಕೆಲವೊಂದು ಇವರು ಬಂದಾರ ಎಲ್ಲ ನಮ್ಮ ಕಡೆ ಮೊನ್ನೆ ಬಂದಿರಲ್ರಿ ಯಾರು ಅವ್ರ ಕಡೆ ನಿಮ್ಗೆ ಅವಾರ್ಡ್ ಕೊಡಿಸೋ ಕೆಲಸನೂ ಮಾಡ್ತಾರೆ ನಮ್ಮ ಸಾಹೇಬ್ರು. SP ಸಾಹೇಬ್ರು ಹೇಳ್ಯಾರ ಅವಾರ್ಡ್ ಕೊಡಿಸ್ತೀವಿ ನಿಮ್ಗೆ. ದಯವಿಟ್ಟು ಸಂಘಟನೆಯಿಂದ ಮೊನ್ನೆ ಅವರು VRL ಸಂಘಟನೆಯವರು ಬಂದಾಗ ಮೊನ್ನೆ ಪ್ರಶಸ್ತಿ ಕೊಟ್ಟೇವ. ಫಂಕ್ಷನ್ ಆಯ್ತು. ಒಳ್ಳೆ ಆಟೋ ಚಾಲಕರು ಯಾವುದೇ ಅಪಘಾತ ಇಲ್ಲಾರದೆ ಮತ್ತು ಒಳ್ಳೆ ಡಿಸಿಪ್ಲಿನು ಪೊಲೀಸ್ ಜೋಡಿ ಸಹಕರಿಸಿ ಇಲ್ಲ ಸರ್ ಹೋಗ್ತೀನಿ ಅಂದವ್ರಿಗೆ ಮುಂದಿನ ಅವ್ರನ್ನ ಅಂಥವ್ರನ್ನ ಗುರುತು ಮಾಡಿ ನಾವು ಮುಂದಿನ ದಿನಗಳಲ್ಲಿ ಅವ್ರ ಪ್ರಶಸ್ತಿ ಕೊಡೋ ಕೆಲಸನೂ ನಮ್ಮ ಸಾಹೇಬ್ರು ಮಾಡ್ತೀನಿ ಅಂತ ಹೇಳ್ಯಾರ SP ಸಾಹೇಬ್ರು.
ತಾವು ಸಹಕಾರ್ಯ ಮಾಡಿ ಸಾರ್ವಜನಿಕ ಒಳ್ಳೇದು ಮಾಡಬೇಕು, ಕೆಲಸ ಮಾಡಬೇಕು. ಆಟೋ ಚಾಲಕರಿಗೆ ಮತ್ತು ಟೂ ವೀಲರ್ ಆದವರಿಗೆ ಬಿಜಾಪುರದಾಗ ಬರ್ತಕ್ಕಂಥ ಸಾರ್ವಜನಿಕರಿಗೆ ಟ್ರಾಫಿಕ್ ವತಿಯಿಂದ ಈ ರೂಲ್ಸ್ ಫಾಲೋ ಮಾಡಿ, ಜೀವ ಅಮೂಲ್ಯ ಐತಿ, ಹೊಳ್ಳಿ ಬರುವುದಿಲ್ಲ, ಹೆಲ್ಮೆಟ್ ಹಾಕಿರೋದು ಕಡ್ಡಾಯ ಆಗೈತಿ. ನಾವು ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಸಾಹೇಬ್ರು ಹೇಳದಂತೆ 2-3-4 ತಿಂಗಳಲ್ಲಿ CC ಕ್ಯಾಮ್ರಾ ಅವೇರ್ನೆಸ್ CC ಕ್ಯಾಮ್ರಾ ಅಳವಡಿಸೋ ಕೆಲಸ ನಡೆದಿದೆ. ಮುಂದಿನ ದಿನಗಳಲ್ಲಿ ಆ ಟೈಪ್ ಆದ್ರೆ ನಿಮ್ಮ ದಂಡ ಭಾಳ ಆಗುತ್ತದೆ. ನೀವು ಈಗಿಂದ ಸುಧಾರಿಸ್ಕೊಂಡು ಬಂದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಸಾರ್ವಜನಿಕ ಒಳ್ಳೆ ಕೆಲಸ ಮಾಡ್ಬೋದು ನೀವು ಕೂಡಿ. ಎಲ್ಲರಿಗೆ ಆಟೋ ಚಾಲಕರಿಗೆ ವಾರ್ನಿಂಗ್ ಮಾಡಿದೆ. ನೆಕ್ಸ್ಟ್ ನಾಳೆ ಬಿಟ್ಟು ನಾಳದ ನೀವು ರೋಡ್ದಲ್ಲಿ ನಿಂತು ಸೀಟ್ ತುಂಬೋದಾಗಲಿ, ಸಿಗ್ನಲ್ ಜಂಪ್ ಮಾಡಿ ಬರೋದಾಗಲಿ ಈ ಕೆಲಸ ದಯವಿಟ್ಟು ಮಾಡಿಕೊಡೋದು ಇದೊಂದು ಮನವಿ, ವಾರ್ನಿಂಗ್. ಸರ್ಗಲ್